ಎಚ್.ಕೆ. ಪಾಟೀಲರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಸವಿತಾ ಸಮಾಜದ ವತಿಯಿಂದ ಒತ್ತಾಯ. ನಮ್ಮ ಧೀಮಂತ, ಕಳಂಕರಹಿತ ನಾಯಕ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನಕ್ಕೆ ಮನವಿ ಮಾಡುವ ಪರಿಸ್ಥಿತಿ ಬಂದಿದ್ದು ದುರಂತ. ಯಾವುದೇ ಸಚಿವ ಸ್ಥಾನ ನೀಡಿದರೂ ನಿಭಾಯಿಸುವ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಸವಿತಾ ಸಮಾಜದ ವತಿಯಿಂದ ನಗರ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಗ್ರಹ ಮಾಡಲಾಯಿತು. ಸಮಸ್ತ ಮಾಧ್ಯಮ ಬಳಗಕ್ಕೆ ಇವತ್ತು ಗದಗ ವಿಧಾನಸಭಾ ಕ್ಷೇತ್ರದ ಸವಿತಾ ಸಮಾಜದಲ್ಲಿರುವಂಥ ಸಮಾನ ಮನಸ್ಕರರು ಹಾಗೂ ಸನ್ಮಾನ್ಯ ಎಚ್.ಕೆ. ಪಾಟೀಲರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಇಷ್ಟೇ. ಒಂದು ಸಾತ್ವಿಕ ಸಮಾಜ ನಿರ್ಮಾಣದ ಸಂಕಲ್ಪವನ್ನು ಹೊತ್ಕೊಂಡು ಭ್ರಷ್ಟಮುಕ್ತ ಸಮಾಜವನ್ನು ನೀಡಬೇಕು ಅನ್ನೋ ಪ್ರಯತ್ನದಲ್ಲಿ ಕಳೆದ 40 ವರ್ಷಗಳಿಂದ ರಾಜ್ಯ ರಾಜಕಾರಣದಾಗ ಕಳಂಕರಹಿತರಾಗಿ ತಮಗೆ ಅಧಿಕಾರ ಸಿಕ್ಕಾಗಲೆಲ್ಲ ಶುದ್ಧ ಹಸ್ತವಾಗಿ ಜನರಿಗೆ ಪಾರದರ್ಶಕ ಆಡಳಿತವನ್ನು ನೀಡ್ತಾ ಬಂದಿರುವ ಅಖಂಡ ಕರ್ನಾಟಕದ ಪ್ರಭಾವಿ ಸಚಿವರು, ಮೇಧಾವಿ ನಾಯಕರು, ಪ್ರಬುದ್ಧರು, ಶುದ್ಧಹಸ್ತರು, ಮಿಸ್ಟರ್ ಕ್ಲೀನ್ ಅಂತ ಕರೆಸಿಕೊಂಡಿರುವಂಥ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಮೊನ್ನೆ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರುವ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಸಚಿವ ಸಂಪುಟದ ಮೊದಲೇ ಪಟ್ಟಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರಿಗೆ ಸ್ಥಾನ ಕೊಡದೇ ಇದ್ದದ್ದು ಗದಗ ಜಿಲ್ಲಾ ಜನತೆಗೆ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದ ಮಹಾಜನತೆಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಯಾವ ವಿಮಾನದಲ್ಲಿ ಪ್ರಯಾಣ ಮಾಡುವಂಥ ಅತ್ಯಂತ ಶ್ರೀಮಂತ ವರ್ಗ ಅಷ್ಟೇ ಶುದ್ಧ ನೀರು ಕುಡಿತಾ ಇತ್ತು, ಆ ನೀರನ್ನು ಸಮಾಜದ ಕಟ್ಟ ಕಡೆ ಜನನು ಕುಡಿಬೇಕು ಅನ್ನೋ ಉದ್ದೇಶದಿಂದ ತಮಗೆ ಅಧಿಕಾರ ಇಲ್ಲದೇ ಇದ್ದ ಸಂದರ್ಭದಲ್ಲಿಯೂ ಸನ್ಮಾನ್ಯ ಎಚ್.ಕೆ. ಪಾಟೀಲರು ಶುದ್ಧ ನೀರು ಕುಡಿಬೇಕನ್ನೋ ಯೋಜನೆಯನ್ನು ಅವ್ರಿಗೆ ಬಂದಂಥ ಯೋಜನೆಯಾಗಿ ರೂಪಾಂತರಿಸಿ ಸಮಾಜದ ಕಟ್ಟ ಕಡೆ ಜನರಿಗೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ರಚನೆ ಮಾಡಿ ಅವ್ರಿಗೆಲ್ಲರಿಗೂ ಆ ನೀರನ್ನು ದಯಪಾಲಿಸಿದಂಥ ದೊಡ್ಡ ಭಗೀರಥ ಅಂದರೆ ಇವತ್ತು ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಮಾನ್ಯ ವರದಿಗಾರರಲ್ಲಿ ನಾನು ಹೇಳ್ತಾ ಇರೋದು, ಅದೇ ರೀತಿ ಮಳೆ ಇಲ್ಲದೆ ರೈತ ತಲೆ ಮೇಲೆ ಕೈ ಹೊತ್ಕೊಂಡು ಕುಳಿತಾಗ, ಕಂಗಾಲಾಗಿ ಕುಂತಾಗ, ಕೃಷಿ ಸಚಿವರಿದ್ದಾಗ ಮೋಡ ಬಿತ್ತನೆ ಮಾಡಿ ಆ ರೈತರಿಗೆ ನೆರವಾದಂಥ ಸನ್ಮಾನ್ಯ ಎಚ್.ಕೆ. ಪಾಟೀಲರು ಮಾದರಿ ಒಬ್ಬ ಸಚಿವರಾಗಿ, ಉದ್ಧಾರಕರಾಗಿ ಸಮಾಜಕ್ಕೆ ಅವರು ಕೊಡುಗೆ ಸಾಕಷ್ಟಿದೆ. ಇಂಥ ಒಬ್ಬ ಪ್ರಭಾವಿ ಸಚಿವರನ್ನು ಯಾಕೋ ಏನೋ ಗೊತ್ತಾಯಿಲ್ಲ, ಅವ್ರಿಗೆ ಮಿನಿಸ್ಟ್ರು ಪೋಸ್ಟು ಕೊಡಬೇಕನ್ನೋ ಮನವಿ ನಾವು ಮಾಡೋದೇ ಅಂಥ ಪರಿಸ್ಥಿತಿ ಬಂದೋಗಿತ್ತಂದ್ರೆ ಕರ್ನಾಟಕ ಸರ್ಕಾರ ಇವತ್ತು ಭಾಳ ವಿಚಾರ ಮಾಡಬೇಕು. ಇಂಥ ಮೇಧಾವಿ ಉತ್ತರ ಕರ್ನಾಟಕದ ಧೀಮಂತ ನಾಯಕ, ಎಲ್ಲಿಯೂ ರಹಿತವಾಗಿ ರಾಜಕಾರಣ ಮಾಡಿದಂಥವ್ರು ಅವರು. ಇವತ್ತು ಉತ್ತರ ಕರ್ನಾಟಕದ ಮಹಾಜನತೆ ನ್ಯಾಯದಾನಕ್ಕಾಗಿ ದೂರ ಪ್ರಯಾಣ ಮಾಡಬಾರ್ದು, ಅವರು ಶೀಘ್ರವೇ ನ್ಯಾಯದಾನ ಸಿಗಬೇಕು ಅನ್ನೋ ಇರಾದೆಯಿಂದ ಸನ್ಮಾನ್ಯ ಎಚ್.ಕೆ. ಪಾಟೀಲರು ಸಂಚಾರಿ ಪೀಠಗಳನ್ನು ಸ್ಥಾಪಿಸಿದರು, ಕಾನೂನು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದರು, ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯನ ಗದಗ ಜಿಲ್ಲೆ ಜನರಿಗೆ ಕೊಟ್ಟರು. ಇಂಥ ಒಬ್ಬ ಅಪರೂಪದ ರಾಜಕಾರಣಿ ಇವತ್ತು ನಮ್ಮ ರಾಜಕಾರಣದಾಗ ಅದಾರ ಅಂತಂದ್ರೆ ನಮಗೊಂದು ಒಳ್ಳೆಯ ಅನುಭವ. ಇಂಥ ಒಬ್ಬ ರಾಜಕಾರಣಿಗೆ ನಾವು ಮನವಿ ಮಾಡೋ ಮುಖಾಂತರ ಕೇಳಬೇಕಂತ ಪರಿಸ್ಥಿತಿ ಬಂದತಲ್ಲ, ಇದು ದುರಂತ, ದುರ್ದೈವ. ಆ ಕಾರಣಕ್ಕಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹಗಲಲ್ಲಿ ಹೇಳ್ತಾರೆ, ಟೀಕೆಗಳು ಸಾಯ್ತಾವು, ಕೆಲಸಗಳು ಉಳಿತಾವು ಅಂತೇಳಿ. ಅಂಥ ಕೆಲಸಗಳು ಉಳಿಲಿಕ್ಕೆ ಒಳ್ಳೆ ಕೆಲಸ ಮಾಡಿದರೆ ಅವು ಕೆಲಸಗಳು ಉಳಿತಾವು. ಅಂಥ ಒಳ್ಳೆ ಕೆಲಸ ಮಾಡುವಂಥ ನಮ್ಮ ನಾಯಕರಾದಂಥ ಎಚ್.ಕೆ. ಪಾಟೀಲ್ರವ್ರಿಗೆ ತಾವು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು, ನಾವು ಸಚಿವರಿಗೆ ಕೇಳ್ತಾ ಇಲ್ಲ, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಅವ್ರಿಗೆ ತಾವು ಗೌರವಿಸಬೇಕು. ಅವ್ರ ಕೆಲಸಗಳ ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದವ್ರು ಕಳೆದ 40 ವರ್ಷಗಳಿಂದ ಅವರು. ಅಂಥವ್ರಿಗೆ ನೀವು ಸಚಿವ ಸಂಪುಟದಿಂದ ಹೊರಗಿಡ್ತೀರಿ ಅಂತಂದ್ರೆ ಇದು ದೊಡ್ಡ ಅನ್ಯಾಯ, ಇಡೀ ಉತ್ತರ ಕರ್ನಾಟಕ ಮಾಡುವಂಥ ಅನ್ಯಾಯ. ಆ ಕಾರಣಕ್ಕಾಗಿ ಸನ್ಮಾನ್ಯ ವರಿಷ್ಠರಿಗೆ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ಕೊತೀವಿ, ಸವಿತಾ ಸಮಾಜದ ಪರವಾಗಿ
ಯಾವುದೇ ಕಾರಣಕ್ಕೂ ಮಿನಿಸ್ಟರ್ ಪೋಸ್ಟ್ ಕೊಡೋ ಮುಂದೆ ದಯವಿಟ್ಟು ಕೈ ಮುದ್ದು ಕೇಳ್ತೀನಿ, ಜಾತಿ ನೋಡಬೇಡ್ರಿ, ಧರ್ಮ ನೋಡಬೇಡ್ರಿ. ಅವರು ಮಾಡೋ ಕೆಲಸದಿಂದ ನೀವು ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಒಂದು ಹಳೆ ಬೇರು ಮತ್ತು ಹೊಸ ಚಿಗುರಿನ ಸಮ್ಮಿಳಿತದೊಂದಿಗೆ ಒಂದು ಆಡಳಿತ ನಡೆಸುವಂಥ ಆದಲ್ಲಿ ಒಂದು ಸುಬದ್ಧ ಸರ್ಕಾರ, ಸುಬದ್ಧ ಆಡಳಿತ ನೀಡಕ್ಕೆ ಸಾಧ್ಯ ಆಗ್ತೈತೆ ಅನ್ನೋ ಮಾತನ್ನು ಕಾಂಗ್ರೆಸ್ ವರಿಷ್ಠರಲ್ಲಿ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀವಿ. ಮತ್ತೊಂದು ವಿಷಯ, ಅವರು ಕೆಲಸಗಾರ ಅದಾರ, ಉತ್ತಮ ವರ್ಕರ್ ಅದಾರ, ಅವ್ರಿಗೆ ದಯವಿಟ್ಟು ತಾವು ಸ್ಪೀಕರ್ ಸ್ಥಾನವನ್ನು ಕೊಟ್ಟು ಕೈ ಕಟ್ಟಿಕೊಳ್ಳುವಂಥ ಕೆಲಸ ಮಾಡಬೇಡಿ. ಅವ್ರು ವರ್ಕರ್ ಅದಾರ, ಅವ್ರು ಕೆಲಸ ಮಾಡಕ್ಕೆ ಹಚ್ಚಿರಿ, ಒಳ್ಳೆ ಮಹತ್ವದ ಇಲಾಖೆಗಳನ್ನು ಕೊಡ್ರಿ. ಅವರು ಇಲ್ಲಿವರೆಗೂ 40 ವರ್ಷಗಳಲ್ಲಿ ಅವರು ಅಧಿಕಾರ ಸಿಕ್ಕಾಗ ಅವ್ರಿಗೆ ಯಾವ ಇಲಾಖೆಯನ್ನು ಕೊಟ್ಟಿದ್ದಿ ಆ ಎಲ್ಲ ಇಲಾಖೆಗಳಲ್ಲಿ ಸಮರ್ಥವಾಗಿ ಕೆಲಸ ಮಾಡಿ ತೋರಿಸಿದ್ದಾರೆ. ಅಂಥ ಒಬ್ರು ಯಾರಿದ್ರು ಇವತ್ತು ಎಚ್ ಕೆ ಪಾಟೀಲ್ ಇಡೀ ದೇಶದಾಗ ಮಾತೆ ಆಗುವಂಥ ಯೋಜನೆಗಳನ್ನು ಕೊಟ್ಟರ. ಅವ್ರು ಕೊಟ್ಟಂಥ ಯೋಜನೆಗಳು 1, 2 ಹೇಳಕ್ಕೆ ಸಾಧ್ಯ ಇಲ್ಲ. ಗದಗ ನಗರದ ಗಲ್ಲಿಯಾಗ ನೋಡಿ ವಯೋವೃದ್ಧರಿಗೆ ತೊಂದರೆ ಆದವ್ರಿಗೆ ಕಣ್ಣಿನ ಚಸ್ಮಾ ಕೊಟ್ಟಾರ, ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಕೊಟ್ಟಾರ, ಕಿಡ್ನಿ ಆಪರೇಷನ್ ಮಾಡ್ಸಾಕುಂತಾರ, ಕೃತಕ ಕಾಲುಗಳನ್ನು ಕೊಡ್ತಾ ಇದ್ದಾರೆ, ಉಚಿತವಾಗಿ ಹಾರ್ಟ್ ಕೇರ್ ಸೆಂಟರ್ ಮಾಡಿದ್ದಾರೆ. 1, 2 ಅಭಿವೃದ್ಧಿ ಕೆಲಸಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಅಮೂಲಾಗ್ರವಾಗಿ ಗದಗ ಜಿಲ್ಲಾ ಬದಲಾವಣೆ ಆಗೈತಿ. ಕ್ರೀಡಾ ಕ್ಷೇತ್ರದಾಗ ಅಮೂಲಾಗ್ರವಾಗಿ ಕ್ರಾಂತಿಕಾರಿ ಬದಲಾವಣೆ ತಂದಾರ. ಅಂಥ ಒಬ್ಬ ಲೀಡರ್ಗೆ ತಾವು ಜನತೆಗೆ ಮನವಿ ಮಾಡೋಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಈಗ ಮುಂದಿನ ದಿನಮಾನದೊಳಗೆ ಸನ್ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ನ ವರಿಷ್ಠರಾದಂಥ ಸನ್ಮಾನ್ಯ ಖರ್ಗೆ ಅವ್ರಿಗೆ ನಾವು ವಿನಂತಿ ಮಾಡ್ಕೊತೀನಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ಕೊತೀನಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ವಿನಂತಿ ಮಾಡ್ಕೊತೀನಿ. ಮುಂಬರುವ ದಿನಮಾನದಾಗ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಗೌರವವನ್ನು ಕೊಡಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ.